ಯಾರೇ ಅನ್ನುತ್ತಿಲ್ಲ, ಹೆಚ್ಚಾಗಿ ನಮಗೇನು ಕೇಳುತ್ತೀರಿ ವಾಹನಗಳ ಮಾಲೀಕರಿಗೆ ಕೇಳಿ ಎಂದು ಉಲ್ಟಾ ಉತ್ತರ ಕೊಡುತ್ತಿದ್ದಾರೆ. ನಮ್ಮ ಮಾನ್ವಿ ತಾಲೂಕಿನ ಪೊಲೀಸ್ ಇಲಾಖೆ, ರಾಯಚೂರು ಗಣಿ ಇಲಾಖೆ, ಮಾನ್ವಿ ದಂಡಾಧಿಕಾರಿಗಳು, RTO ಇಲಾಖೆ ಅಧಿಕಾರಿಗಳು ಇವರೆಲ್ಲ ದಿವ್ಯ ನಿರ್ಲಕ್ಷ್ಯದಿಂದ ಈ ಮರಳು ಮಾಫಿಯಾ ದಂಧೆ ನಡೆಯುತ್ತಿದೆ ಎಂದು ನಮ್ಮ ಭಾವನೆ. ಕಾರಣ ಅನ್ವಯ ತಾತ ರಸ್ತೆ ಜೀವನದಲ್ಲಿ ಸುತ್ತಮುತ್ತದ ಮೂಲಕ ಈ ಮರಳು ಮಾಫಿಯಾ ದಂಧೆ ವಾಹನಗಳ ಚಲಿಸದಂತೆ ವ್ಯವಸ್ಥೆ ಮಾಡಬೇಕು ಮತ್ತು ಟಿಪ್ಪು ಸುಲ್ತಾನ್ ವೃತ್ತದ ಹತ್ತಿರ ಪೊಲೀಸ್ ಇಲಾಖೆಯ ತನಿಖಾ ಠಾಣೆ ಮಾಡಬೇಕು ಎಂದು ಈ ಭಾಗದ ನಿವಾಸಿಗಳು ಮತ್ತು ವಿವಿಧ ಸಮಾಜದ ಮುಖಂಡರುಗಳು ಜಂಟಿಯಾಗಿ ಹಿಂದೂ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವೇದಿಕೆ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ತಾವುಗಳು ಕೂಡಲೇ ಸೂಕ್ತ ಕ್ರಮ ಜರುಗಿಸಿ ನಮಗೆ ನ್ಯಾಯ ಕೊಡಬೇಕು. ಜೊತೆಗೆ ಟ್ರ್ಯಾಕ್ಟರ್ ಮತ್ತು ಟಿಪ್ಪರ್ಗಳ ಸಂಚಾರ ನಿಲ್ಲಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ, ರಸ್ತೆ ತಡೆ ಮಾಡಲು ನೀವೇ ಅನುಕೂಲ ಮಾಡಿಕೊಟ್ಟಂತೆ ಇರುತ್ತದೆ ಎಂದು ತಮ್ಮ ಗಮನಕ್ಕೆ ತರುತ್ತೇವೆ. ಇಲ್ಲಿ ಶೇಖ್ ಬಾಬಾ ಹುಸೇನ್ ತಹಸೀಲ್ದಾರ್ ಮಾನ್ಯವರಿಗೆ ವಿಷಯ ಮರಳು ತುಂಬಿದ ಟಿಪ್ಪರ್ ಹಾಗೂ ಟ್ರ್ಯಾಕ್ಟರ್ಗಳ ಸಂಚಾರ ನಿಷೇಧ ಕುರಿತು ಮಾನ್ಯರೇ, ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾನ್ವಿ ನಗರದ ಅನ್ವಯ ತಾತನ ರಸ್ತೆ, ಟಿಪ್ಪು ಸುಲ್ತಾನ್ ವೃತ್ತ, ಜುಮ್ಮುದೊಡ್ಡಿ ಮುಖಾಂತರ ಇರುವ ರಸ್ತೆಯಲ್ಲಿ ಮರಳು ಮಾಫಿಯಾ ಮತ್ತು ಮರಳು ಲೂಟಿ ಮಾಡುವ ಟ್ರ್ಯಾಕ್ಟರ್ ಮತ್ತು ಟಿಪ್ಪರ್ಗಳ ಸಂಚಾರ ಹೆಚ್ಚಾಗಿದ್ದು, ವಿಶೇಷವಾಗಿ ರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವದವರೆಗೆ ಸುಮಾರು 50 ಟ್ರ್ಯಾಕ್ಟರ್ಗಳು ಮತ್ತು 10-15 ಟಿಪ್ಪರ್ಗಳ ಸತತವಾಗಿ ಸಂಚರಿಸುತ್ತಿವೆ. ಹಗಲಲ್ಲಿ ಸಹ ಮರಳು ತುಂಬಿದ ಟ್ರ್ಯಾಕ್ಟರ್ ಮತ್ತು ಟಿಪ್ಪರ್ಗಳ ಸಂಚಾರ ಮಾಡುತ್ತಿವೆ. ಈ ನಮ್ಮ ಭಾಗದ ಅನ್ವಯ ತಾತನಿಂದ ಟಿಪ್ಪು ಸುಲ್ತಾನ್ವರೆಗೆ ಇರುವ ರಸ್ತೆ ಭಾರೀ ಗಾತ್ರದ ಟಿಪ್ಪರ್ಗಳು, ಟ್ರ್ಯಾಕ್ಟರ್ಗಳು ಸಂಚರಿಸುವ ರಸ್ತೆ ಅಲ್ಲ. ಈ ರಸ್ತೆ ಸಿಸಿ ರಸ್ತೆಯಾಗಿದ್ದು ಭಾರೀ ವಾಹನಗಳ ಸಂಚರಿಸುವ ಕಾರಣ ಸಿಸಿ ರಸ್ತೆ ಸಹ ಹದಗೆಡುತ್ತಿದೆ. ಇದರಿಂದ ಸಾರ್ವಜನಿಕರಿಗೆ, ವಿಶೇಷವಾಗಿ ರೈತರಿಗೆ ಮತ್ತು ಶಾಲಾ ಮಕ್ಕಳಿಗೆ ಸಂಚರಿಸಲು ತೊಂದರೆಯಾಗಿದೆ. ಅನ್ವಯ ತಾತನ ರಸ್ತೆಯಲ್ಲಿ ಉರ್ದು ಶಾಲೆ ಇರೋದ್ರಿಂದ ಉರ್ದು ಶಾಲೆ ಮತ್ತು ಇತರ ಶಾಲೆಯ ಮಕ್ಕಳು ಬೆಳಿಗ್ಗೆ ಮತ್ತು ಸಂಜೆ ಶಾಲೆಗೆ ಹೋಗಿ ಬರಲು ಬಹಳ ತೊಂದರೆ ಅನುಭವಿಸುತ್ತಿದ್ದಾರೆ. ಜೊತೆಗೆ ಈ ಭಾಗದಲ್ಲಿರುವ ವೃದ್ಧರಿಗೆ ಮತ್ತು ಮಹಿಳೆಯರಿಗೆ ಧೂಳಿನ ಕಾರಣ ಅಸ್ತಮ ಮತ್ತು ಇತರ ರೋಗಗಳು ಕಂಡುಬರುತ್ತವೆ ಮತ್ತು ಸಾರ್ವಜನಿಕರಿಗಾಗಿ ಪುರಸಭೆಯಿಂದ ಹಾಕಿರುವ ಕುಡಿಯುವ ನೀರಿನ ಪೈಪ್ಗಳು ಆ ರಸ್ತೆಯ ಪಕ್ಕದಲ್ಲಿರುವ ಕಾರಣ ಹಾಳಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಇದರಿಂದ ಬೇಸಿಗೆ ಬರುವ ಈ ಸಂದರ್ಭ ಮತ್ತು ಜುಮ್ಮುದೊಡ್ಡಿ ಏರಿಯಾದ ನಿವಾಸಿಗಳಿಂದ ಮಾನ್ಯ ಘನವೆತ್ತ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಡಲು ನಾವು ಇಲ್ಲಿ ಬಂದಿರುತ್ತೇವೆ. ಅದಕ್ಕಿಂತ ಮುಂಚೆ ನಮ್ಮ ವೆಲ್ಫೇರ್ ಪಾರ್ಟಿ ಜಿಲ್ಲಾಧ್ಯಕ್ಷ ಅಂತ ಮೌಲಾನಾ ಶೇಖ್ ಫರೀದ್ ಉಮರಿ ಅವರು ಈ ಒಂದು ಮನವಿ ಪತ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಮಾನ್ಯ ತಹಸೀಲ್ದಾರರೇ ಹಾಗೂ ಈಗ ನಡೆದಿರುವಂತಹ ಎಲ್ಲ ಜುಮ್ಮುದೊಡ್ಡಿ ಮತ್ತು ಸ್ಮಿಟ್ ರೋಡಿನ ನಿವಾಸಿಗಳೇ, ಇವರಿನ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಒಂದು ಲೆಟರ್ ಪ್ಯಾಡ್ ಮುಖಾಂತರ ಈ ಎಲ್ಲ ನಿವಾಸಿಗಳು ತಮ್ಮ ಒಂದು ಸಮಸ್ಯೆಯನ್ನು ಹೇಳಿಕೊಳ್ಳಲಿಕ್ಕೆ ಇಲ್ಲಿ ಆಗಮಿಸಿದ್ದಾರೆ. ಮುಖ್ಯ ಸಮಸ್ಯೆ ಏನೆಂದರೆ, ಅನ್ವಯ ತಾತ ರಸ್ತೆಯಿಂದ ಜುಮ್ಮುದೊಡ್ಡಿ ಮುಖಾಂತರ ಟಿಪ್ಪು ಸುಲ್ತಾನ್ ವೃತ್ತದವರೆಗೆ ಇತ್ತೀಚೆಗೆ ಮರಳು ತುಂಬಿದ ಭಾರೀ ಗಾತ್ರದ ಒಂದು ಟಿಪ್ಪರ್ಗಳು ಮತ್ತು ಟ್ರ್ಯಾಕ್ಟರ್ಗಳು ಸಂಚರಿಸ್ತಾ ಇದ್ದಾವೆ. ವಿಶೇಷವಾಗಿ ಹೇಳಬೇಕಂದ್ರೆ ರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವದವರೆಗೆ ಸುಮಾರು ಒಂದು 50 ಟ್ರ್ಯಾಕ್ಟರ್ಗಳು, ಒಂದು 10ರಿಂದ 15 ಟಿಪ್ಪರ್ಗಳು ಅಲ್ಲಿ ಸಂಚರಿಸ್ತಾ ಇದ್ದಾವೆ. ಹಾಗಾಗಿ ಅಲ್ಲಿ ಸಮಸ್ಯೆ ಏನಂದರೆ, ಅಲ್ಲಿ ಶಾಲೆ ಒಂದಿದೆ ಅನ್ವಯ ತಾತ ರಸ್ತೆಗೆ, ಮತ್ತು ಇತರೆ ಶಾಲೆಗಳಿಗೆ ಹೋಗುವಂಥ ಮಕ್ಕಳು ಅಲ್ಲಿ ಬೆಳಗ್ಗೆ ಸಂಜೆ ಹೋಗಿ ಬರುವಂಥ ಒಂದು ವ್ಯವಸ್ಥೆ ಇದೆ. ಅಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಒಂದು ತೊಂದರೆಯಾಗಿದೆ. ವಿಶೇಷವಾಗಿರಬೇಕಾದ್ರೆ ಅದು ಸಿಸಿ ರೋಡ್, ಅದು ಆ ಸಿಸಿ ರೋಡ್ ಮೇಲೆ ಭಾರಿ ಗಾತ್ರದ ಒಂದು ಟಿಪ್ಪರ್ಗಳು ಹೋದಾಗ ಆ ರೋಡ್ ಎಲ್ಲ ಕಿತ್ತೋಗ್ತದೆ. ಹಾಗಾಗಿ ಅಲ್ಲಿ ಗುಡ್ಡದ ಹಿಂದೆ ಇರುವಂತಹ ಹೊಲಗಳಿಗೆ ಹೋಗುವಂಥ ರೈತರು ಸಹ ಅಲ್ಲಿಂದ ಹೋಗ್ತಾರೆ, ಜಾನುವಾರುಗಳು ಅಲ್ಲಿಂದ ಹೋಗ್ತವೆ. ಆ ಜಾನುವಾರುಗಳಿಗೂ ಮತ್ತು ಸಾರ್ವಜನಿಕರಿಗೂ, ರೈತರಿಗೂ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಹಾಗಾಗಿ ತಾಲೂಕಾ ಆಡಳಿತದ ಗಮನಕ್ಕೆ ನಾವು ತರುವುದೇನೆಂದರೆ, ಆ ಟಿಪ್ಪರ್ಗಳನ್ನು ಮತ್ತು ಆ ಟ್ರ್ಯಾಕ್ಟರ್ಗಳನ್ನು ಅಲ್ಲಿ ಸಂಚರಿಸದಂತೆ ವ್ಯವಸ್ಥೆ ಮಾಡಬೇಕಂತ ಹೇಳಲಿಕ್ಕೆ ಇಲ್ಲಿ ಇವತ್ತು ಬಂದಿದ್ದೀವಿ. ಹಾಗಾಗಿ ನಮಗೆ ಒಂದು ನಂಬಿಕೆ ಇದೆ, ನಮ್ಮ ತಹಸೀಲ್ದಾರ್ ಸಾಹೇಬರು, ವಿಶೇಷವಾಗಿ ನಮ್ಮ ವಾಹಿದ್ ಸರ್ ಅವರು ಯಾವಾಗಲೂ ನಾವು ಕೊಟ್ಟಿರುವಂಥ ಯಾವುದೇ ಮನವಿಯನ್ನು ಬಹಳ ಅದ್ಭುತವಾಗಿ ಅದನ್ನು ಸ್ಪಂದನೆ ಮಾಡುತ್ತಾ ಆ ಸಮಸ್ಯೆಗಳನ್ನು ಬಗೆಹರಿಸುವ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ನಾವು ಈ ಮೂಲಕ ಈ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಈ ಒಂದು ಲೆಟರ್ ಪ್ಯಾಡ್ ಮೂಲಕ ವಿಶೇಷವಾಗಿ ಜುಮ್ಮುದೊಡ್ಡಿ ಮತ್ತು ಟಿಪ್ಪು ಸುಲ್ತಾನ್ ರೋಡ್ನ ಈ ನಿವಾಸಿಗಳೆಲ್ಲ ಸೇರಿ ಇಲ್ಲಿ ಒಂದು ಮನವಿ ಪತ್ರ ಕೊಡ್ತಾ ಇದ್ದಾರೆ. ಆ ಮನವಿ ಪತ್ರವನ್ನು ನಮ್ಮ ಬಾಬಾ ಹುಸೇನ್ ಸಾಬ್ ಅವರು ತಾಲೂಕು ಅಧ್ಯಕ್ಷರು ಓದಬೇಕೆಂದು ವಿನಂತಿ.